ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಪುರಾಣಗಳು, ಭಾರತ, ಭಾಗವತ, ರಾಮಾಯಣ ಇವೆಲ್ಲವೂ ಕೂಡ ಅವತಾರ ಮಾಡಿದ ಕಥೆಗಳನ್ನು ಹೇಳ್ತಾ ದೊಡ್ಡ ದೊಡ್ಡ ಋಷಿಗಳಿಗೆ ಸಂಬಂಧಪಟ್ಟ ಮತ್ತು ಮಹಿತಾತ್ಮರಾದ ಪಾಂಡವರಿಗೆ ಸಂಬಂಧಪಟ್ಟ, ರಾಮ ಲಕ್ಷ್ಮಣರಿಗೆ ಸಂಬಂಧಪಟ್ಟ, ಜ್ಞಾನಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾ ಅವರು ಮೂಲತಃ ಯಾವ ದೇವತೆ ಎಂಬುದನ್ನು ಕೂಡ ವಿಸ್ತಾರ ಮಾಡಿದ್ದಾರೆ. ಸೊ ಇದು ನಂತರದಲ್ಲಿ ಹರಿದಾಸರ ಕಾಲದಲ್ಲಿ ಬಂದದ್ದಲ್ಲ, ಪುರಾಣಗಳಲ್ಲಿ ಇದು. ಅಶ್ವತ್ಥಾಮಾಚಾರ್ಯರ ಬಗ್ಗೆ ಹೇಳುವಾಗ ಸಾಕ್ಷಾತ್ ರುದ್ರಾವತಾರಿಗಳು, నేను ಹೇಳಿದ್ದೀನಿ ನಾನು. ಸುಖಾಚಾರ್ಯರು ರುದ್ರಾವತಾರಿಗಳು ಅಂತ ಹೇಳ್ತಾರೆ. ವಿದುರ ಯಮಧರ್ಮರಾಜನ ಅವತಾರ ಅಂತಾರೆ, ಧರ್ಮರಾಜ ಯಮಧರ್ಮರಾಜನ ಅವತಾರ. ಇನ್ನು ರಾಮಾಯಣಕ್ಕೆ ಬಂದಾಗ ಸಾಕ್ಷಾತ್ ರಾಮ ಭಗವಂತನ ಅವತಾರ ಅಂತಂಬುದನ್ನು ವಾಲ್ಮೀಕಿ ಸ್ಪಷ್ಟ ಮಾಡ್ತಾನೆ. ಲಕ್ಷ್ಮಣ ಶೇಷನೇ ಲಕ್ಷ್ಮಣನಾಗಿ ಅವತಾರ ಮಾಡಿದ ಅಂಥೇಳಿ. ಅದರಂತೆ ಭಾಗವತಕ್ಕೆ ಬಂದಾಗ ಎಷ್ಟು ಮಂದಿ ದೊಡ್ಡ ದೊಡ್ಡ ದೊಡ್ಡವರು ಅನೇಕ ದಶಮಸ್ಕಂದ ಭಾಗವತವನ್ನು ಪ್ರಾರಂಭ ಮಾಡುವಾಗ ಚತುರ್ಮುಖ ಬ್ರಹ್ಮದೇವರೇ ಹೇಳ್ತಾರೆ ದೇವತೆಗಳಿಗೆಲ್ಲ, ನೀವು ಕೃಷ್ಣ ಅವತಾರ ಮಾಡ್ತಾನೆ, ಆದ ಕಾರಣ ಆತನ ಸೇವೆಗಾಗಿ ಆತನಿಗೆ ಸಹಾಯಕರಾಗಿ ನೀವು ಗೊಲ್ಲರಾಗಿ, ಗೋಪಾಲಕರಾಗಿ ಮತ್ತು ಬೇರೆ ಬೇರೆ ರೂಪಗಳಿಂದ ಅವತಾರ ಮಾಡಿರಿ ಅಂತಾರೆ. ಆ ಸಂದರ್ಭದಲ್ಲಿ ಭಗವಂತನೇ ತನಗೆ ಪರ್ಯಂಕನಾಗಿರ್ತಕ್ಕಂಥ ತನಗೆ ಹಾಸಿಗೆ ರೂಪದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀದೇವನಿಗೆ ನೀನು ನನಗೆ ಅಣ್ಣನಾಗಿ ಅವತಾರ ಮಾಡುವಂಥ ಆದೇಶ ಮಾಡ್ತಾನೆ, ಬಲರಾಮನಾಗಿ ಅವತಾರ ಮಾಡು ಅಂಥೇಳಿ. ಹೀಗೆ ಪುರಾಣಗಳನ್ನು, ಭಾರತ, ಭಾಗವತ, ರಾಮಾಯಣಗಳನ್ನು ನೋಡಿದಾಗ ಒಬ್ಬೊಬ್ಬ ಅವತಾರ ಪುರುಷ ಎಲ್ಲ ಒಬ್ಬ ದೇವತೆಯ ರೂಪ ಎಂಬುದು ಸ್ಪಷ್ಟ ಆಗ್ತದೆ. ಇದರಂತೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಯಾರ್ಯಾರು ಯಾವ್ಯಾವ ದೇವತೆಗಳಾಗಿ ಯಾವ್ಯಾವ ದೇವತೆಗಳು ಯಾವ್ಯಾವ ರೂಪದಲ್ಲಿ ಅವತಾರ ಮಾಡಿದ್ದಾರೆ ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಇನ್ನು ದೊಡ್ಡ ದೊಡ್ಡ ಜ್ಞಾನಿಗಳು, ಅವರ ಬಗ್ಗೆ ಅವರ ಶಿಷ್ಯರು ಆನಂದವನ್ನು ಅನುಭವಿಸಿ ತಮ್ಮ ದಿವ್ಯ ದೃಷ್ಟಿಯಿಂದ ತಮ್ಮ ಗುರುಗಳ ಮೂಲ ರೂಪವನ್ನು ತಿಳ್ಕೊಂಡವರಾಗಿ ಸ್ಪಷ್ಟ ಮಾಡಿದ್ದಾರೆ. ಟೀಕಾಚಾರ್ಯರ ಬಗ್ಗೆ ಹೇಳುವಾಗ ಜ್ಞಾನಿಗಳೆಲ್ಲರೂ, ಹರಿದಾಸರೆಲ್ಲರೂ ಮುಕ್ತ ಕಂಠದಿಂದ ಏನಂತ ಹೇಳ್ತಾರೆ, ಇವನು ಸಾಕ್ಷಾತ್ ಇಂದ್ರಾವತಾರಿಗಳು ಟೀಕಾಚಾರ್ಯರು ಅಂತ ಹೇಳ್ತಾರೆ. ಇನ್ನು ಮತ್ತು ಬೇರೆ ಬೇರೆ ದೇವತೆ ವಾದರಾಜರ ಬಗ್ಗೆ ಹೇಳುವಾಗ ಋಷುಗಳ ಅವತಾರಿಗಳಿವರು, ಲಾತವ್ಯರೇ ವಾದರಾಜರಾಗಿ ಅವತಾರ ಮಾಡಿದ್ದಾರೆ ಅಂಥೇಳಿ. ಇದನ್ನು ಕೆಲವರು ಒಪ್ಪುತ್ತಾರೆ, ಕೆಲವರು ಒಪ್ಪೋದಲ್ಲ. ಒಪ್ಪದೇ ಇರತಕ್ಕಂಥವ್ರ ಬಗ್ಗೆ ನಮಗೆ ಆಲೋಚನೆ ಬೇಡ. ಆದರೆ ಮುಕ್ತ ಕಂಠದಿಂದ ಹರಿದಾಸರೆಲ್ಲರೂ ಕೂಡ ವಿಜಯದಾಸಾದಿ ಪ್ರಭುಗಳು, ಯಾರನ್ನು ಅಪರೋಕ್ಷ ಜ್ಞಾನಿಗಳು ಯಾರ ವಾಕ್ಯಗಳನ್ನಾದರೆ ಪ್ರಮಾಣವನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೋ, ಎಲ್ಲ ದಾಸರ ವಾಕ್ಯಗಳನ್ನು ಎಲ್ಲ ಪಂಡಿತರು ಸ್ವೀಕಾರ ಮಾಡ್ತಾರೆ ಅಂತ ನಾನು ಹೇಳುವುದಿಲ್ಲ. ಆದರೆ ಎಲ್ಲರ ಪಂಡಿತರ ಮಧ್ಯದಲ್ಲಿ ಒಂದು ಐಕ್ಯಮತ್ಯ, ಅದೇನು ಗೊತ್ತಾ, ವಿಜಯರಾಯರು ದೊಡ್ಡ ಜ್ಞಾನಿಗಳು, ಪುರಂದರದಾಸರು, ಕನಕದಾಸರು, ವಿಜಯರಾಯರು, ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೆಲ್ಲರೂ ಕೂಡ ಮಹಾಜ್ಞಾನಿಗಳು. ಇವರು ಅಪರೋಕ್ಷ ಜ್ಞಾನಿಗಳು. ಇವರ ಮಾತುಗಳೆಲ್ಲ ಪ್ರಮಾಣ ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟ ಮಾಡ್ತಾರೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನಿಮಗೆ ಅದನ್ನು ತಿಳಿಸಿಕೊಡ್ತಾ ಇದ್ದೇನೆ, ಜ್ಞಾಪಕಕ್ಕೆ ತರ್ತಾನೆ. ಬನ್ನಂಜೆ ಗೋವಿಂದಾಚಾರ್ಯರಾದರೆ ಎಷ್ಟು ದೊಡ್ಡದು ಮಾತನ್ನಾಡಿದ್ದಾರೆ ಅಂದರೆ, ವಿಜಯರಾಯರ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು. ವಿಜಯಪ್ರಭುಗಳು ಹೇಳಿರ್ತಕ್ಕಂಥ ಕೆಲವು ಪ್ರಮೇಯ ಭಾಗಗಳು ಇವತ್ತು ನಮಗೆ ಆಚಾರ್ಯರ ಗ್ರಂಥಗಳಲ್ಲಾಗಲಿ ಟೀಕಾ ಟಿಪ್ಪಣಿಗಳಲ್ಲಾಗಲಿ ಸಿಗೋದಿಲ್ಲ. ಉಪನಿಷತ್ತುಗಳಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಮತ್ತು ಎಲ್ಲಿಂದ ಆದರೆ ನಾವು ಅರ್ಥ ಮಾಡ್ಕೋಬೇಕು, ಅವರು ಅಪರೋಕ್ಷ ಜ್ಞಾನಿಗಳು. ವಿಜಯರಾಯರಂದು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ಆ ಮಹಾನುಭಾವರ ದಿವ್ಯ ಜ್ಞಾನಕ್ಕೆ ನಮಗೆ ಕಾಣಿಸ್ದೇ ಇರತಕ್ಕಂಥ ವೇದ ದೃಗ್ಗೋಚರವಾಗಿರಬೇಕು. ಅಲ್ಲಿರ್ತಕ್ಕಂಥ ಪ್ರಮೇಯವನ್ನು ತಮ್ಮ ಕೀರ್ತನೆಗಳಲ್ಲಿ, ಸುಳಾದಿಗಳಲ್ಲಿ ಸ್ಪಷ್ಟ ಮಾಡಿದ್ದಾರೆ ಅಂತಾರೆ. ಸೊ ಎಲ್ಲರ ದೃಷ್ಟಿಯಲ್ಲಿ ದಾಸರ ಅವತಾರಗಳನ್ನು ದೇವತಾ ಅವತಾರಗಳನ್ನಾಗಿ ಚಿಂತನೆ ಮಾಡಿದ್ದಾರೆ. ಇದರಂತೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೂಡ ಜ್ಞಾನಿಗಳು ಮುಕ್ತ ಕಂಠದಿಂದ ಒಂದು ವಿಷಯವನ್ನು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಯಾವುದು?
ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಎಲ್ಲ ಪಂಡಿತರು ಒಕ್ಕೊರಳಿನಿಂದ ಹೇಳ್ತಕ್ಕಂಥ ಮಾತು ಶಂಕುಕರ್ಣಾಖ್ಯ ದೇವಸ್ತು. ಶಂಕುಕರ್ಣ ಅಂತಕ್ಕಂಥ ಒಬ್ಬ ದೇವತೆ ಅವತಾರ ಪ್ರಹ್ಲಾದನಾಗಿ ಅವತಾರ ಮಾಡಿದ ಅಂತ ಎಷ್ಟು ಹೇಳ್ತಾರೆ. ಇದು ಒಂದೇ ಹೇಳೋದು. ಅವರು ಯಾಕೆ ಅವ್ರ ದೃಷ್ಟಿಗೆ ವಿಜಯರಾಯರ, ಗೋಪಾಲದಾಸರ, ಜಗನ್ನಾಥದಾಸರ, ಪ್ರಾಣೇಶದಾಸರ ಮತ್ತು ಗುರುಜಗನ್ನಾಥದಾಸರ ಇನ್ನೂ ಅನೇಕ ಮಹಿತಾತ್ಮ ವ್ಯಾಸರಾಜರ ಪರಂಪರೆಯಲ್ಲೇ ಬಂದಿರತಕ್ಕಂಥ ಯತಿಗಳ ಮಾತುಗಳು ಯಾಕೆ ದೃಗ್ಗೋಚರಕ್ಕೆ ಬಂದಿಲ್ಲೋ, ಅದನ್ನು ಅವ್ರು ಯಾಕೆ ನೋಡಿಲ್ಲೋ ಗೊತ್ತಿಲ್ಲ. ಆದರೆ ಶಂಕುಕರ್ಣ ಅಂತಕ್ಕಂಥ ದೇವತೆ ಯಾರು, ಯಾವ ಕಕ್ಷಾಕ್ಕೆ ಸೇರಿದ ವ್ಯಕ್ತಿ, ಇದಿಲ್ಲ. ಸ್ಪಷ್ಟವಾದ ಮಾತು ಇದು, ಇದರಲ್ಲಿ ಕಲ್ಪನೆ ಬೇಕಾಗಿಲ್ಲ. ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಯ ಭೂತಲೆ, ಬ್ರಹ್ಮದೇವರ ಶಾಪದಿಂದ ಭೂಮಿಯಲ್ಲಿ ಹಿರಣ್ಯಕಶಿಪಿಗೆ ಮಗನಾಗಿ ಪ್ರಹ್ಲಾದನಾಗಿ ಅವತಾರ ಮಾಡಿದ. ಹೌದು, ಈ ಶಂಕುಕರ್ಣ ಯಾವ ಕಕ್ಷೆಗೆ ಸಂಬಂಧಪಟ್ಟ ದೇವತೆ? ಇದೇ ಸಪರೇಟಾಗಿ ಒಬ್ಬ ದೇವತೆನ, ಅವನು ಕರ್ಮಜ ದೇವತೆಗಳ ಗುಂಪಿಗೆ. ಸಾಮಾನ್ಯವಾಗಿ ಇವತ್ತೆಲ್ಲರೂ ಏನು ಮಾಡ್ತಾರೆ, ರಾಯರು ಕರ್ಮಜ ದೇವತೆಗಳ ಅವತಾರ ಅಂತಂತಾರೆ. ಅಂದರೆ ಅವರ ದೃಷ್ಟಿಯಲ್ಲಿ ಶಂಕುಕರ್ಣ ಒಬ್ಬ ಕರ್ಮಜ ದೇವತೆ ಎಂಬುದನ್ನು. ಆದರೆ ಯಾವ ಹರಿದಾಸರ ಮಾತಿನಲ್ಲಾಗಲಿ ಹರಿಕಥಾಂ ತಾರತಮ್ಯವನ್ನು ವಿಜಯರಾಯರು ವಿಸ್ತಾರವಾಗಿ ಹೇಳಿದ್ದಾರೆ, ಜಗನ್ನಾಥದಾಸರು ವಿಸ್ತಾರವಾಗಿ ಹೇಳಿದ್ದಾರೆ, ಬೇರೆ ಬೇರೆ ದಾಸರು ಕೂಡ ತಾರತಮ್ಯದ ಬಗ್ಗೆ ಬಹಳ ದೀರ್ಘವಾದ ಉಟ್ಟಂಕನ. ಇನ್ನು ತಾರತಮ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳೇ ಸಂಸ್ಕೃತದಲ್ಲಿ ರಚಿತವಾಗಿವೆ ಅದ್ಭುತವಾದ ರೀತಿಯಲ್ಲಿ. ಆ ಯಾವ ಗ್ರಂಥದಲ್ಲೂ ಕೂಡ ಶಂಕುಕರ್ಣ ಒಬ್ಬ ಕರ್ಮದ ದೇವತೆ ಎಂಬ ಉಟ್ಟಂಕನೇ ಇಲ್ಲ. ಕರ್ಮದ ದೇವತೆಗಳ ಬಗ್ಗೆ ಲೀಸ್ಟ್ ಕೊಡ್ತಾರೆ, ಇವರು ಕರ್ಮದ ದೇವತೆಗಳು ಅಂಥೇಳಿ. ಆ ದೇವತೆಗಳ ಪಂಕ್ತಿಯಲ್ಲಿ ಈ ಶಂಕುಕರ್ಣನ ಹೆಸರು ಎಂಬುದು ಇಲ್ಲೇ ಇಲ್ಲ. ಜಗನ್ನಾಥದಾಸರ ಮಾತಿನಲ್ಲಾದರೂ ನೋಡ್ರಿ, ವಿಜಯಪ್ರಭುಗಳ ಮಾತಿನಲ್ಲಾದರೂ ನೋಡ್ರಿ, ಅಥವಾ ತಾರತಮ್ಯ ಅಂತ ಏನು ಪುಸ್ತಕಗಳವಲ್ಲ, ಸಂಕ್ಷೇಪ ತಾರತಮ್ಯ, ವಿಸ್ತಾರವಾದ ತಾರತಮ್ಯ ಇವೆಲ್ಲವಲ್ಲ, ಇವುಗಳಲ್ಲಿ ಎಲ್ಲಿ ಕೂಡ ಶಂಕುಕರ್ಣನನ್ನು ಒಬ್ಬ ಕರ್ಮದ ದೇವತೆಯ ಕಕ್ಷೆಯಲ್ಲಿ ಹೇಳಿದಂತೆ ಕಾಣಿಸೋದಿಲ್ಲ ನಮಗೆ. ಇನ್ನು ಯಾರ್ಯಾರು ಕಂಡಿದ್ದರೆ ನಾನು ಕೇಳಲಾರೆ. ನಾನು ಆ ರೀತಿ ಇದೆ ಅಂತ ತೋರಿಸಿದರೆ ನನ್ನ ಮಾತನ್ನು ನಾನು ವಾಪಸ್ ತೊಗೊತೀನಿ. ನನಗೇನು ಅಹಂಕಾರ ಇಲ್ಲ, ನನಗೆ ನನ್ನನ್ನು ಪಟ್ಟು ಇಲ್ಲ. ಆದರೆ ವಿಜಯಪ್ರಭುಗಳೇ ಮೊದಲಾದವರು ಏನು ಹೇಳಿದ್ದಾರಲ್ಲ ಅದನ್ನು ಮನಸ್ಸನ್ನಿಟ್ಟುಕೊಂಡು ಮಂತ್ರಾಲಯ ಮಹಾಪ್ರಭುಗಳ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ, ಅವರ ಅವತಾರಗಳು ಯಾವುವು, ಅವರ ಮೂಲ ರೂಪ ಯಾವುದು ಎಂಬುದನ್ನು ನಾನು ಉಟ್ಟಂಕನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಮುಂಚೆ ಒಂದು ತಿಳ್ಕೊಂಬೋಣ ನಾವು. ಅಂದರೆ ಈ ಪ್ರಹ್ಲಾದ ಯಾರ ಅಂಶ ಅಂತ ಬರ್ತಾರೆ. ಪ್ರಹ್ಲಾದನಲ್ಲಿ ಯಾರ ಆವೇಶ ಏನು, ಅಂಶ ಅಂದ್ರೇನು, ಆವೇಶ ಅಂತಂದ್ರೇನು, ಇವೆರಡು ತಿಳ್ಕೊಬೇಕು ನಾವು ಮೊದಲು. ಯಾಕಂದರೆ ಕೆಲವು ಕಡೆ ಬಹಳ ರೇರ್ ಇದು, ಭಗವಂತನ ವಿಷಯದಲ್ಲಿ ಮಾತ್ರ ಈ ರೀತಿ ಬರ್ತದೆ. ರಾಜರಾಜೇಶ್ವರ ರೂಪ ಚಕ್ರವರ್ತಿಗಳೆಲ್ಲ ರಾಜರಾಜೇಶ್ವರನ ಅಂಶ ಅಂತಂತಾರೆ. ಅಂದಾಗ ಆಚಾರ್ಯ ಮಧ್ವರೇ ಮೊದಲಾಗಿರ್ತಕ್ಕಂಥ ಜ್ಞಾನಿವರೇಣ್ಯರು ಏನು ಮಾಡ್ತಾರೆ, ಇಲ್ಲಿ ಅಂಶ ಎಂಬೋ ಶಬ್ದಕ್ಕೆ ಅಂಶ ಅಂತ ತಗೋಬಾರ್ದು. ಅಂದರೆ ಚಕ್ರವರ್ತಿಗಳೆಲ್ಲ ಸಾಕ್ಷಾತ್ ಭಗವಂತನ ಅವತಾರ ಅಂತ ತಗೋಬಾರ್ದು, ಆವೇಶ ಅಂತ ತಗೋಬೇಕು ಅಂತ ನಿರ್ಣಯ ಮಾಡ್ತಾರೆ. ಅಂದರೆ ಈ ದೊಡ್ಡ ದೊಡ್ಡ ರಾಜರಿದ್ದಾರಲ್ಲ, ಆ ರಾಜರಲ್ಲಿ ರಾಜರಾಜೇಶ್ವರ ಅಂತಕ್ಕಂಥ ಭಗವಂತನ ಆವೇಶ ಇರುತ್ತದೆ, ಅವನ ಸನ್ನಿಧಾನ ಇರ್ತಾರೆ ಅಂತ ಹೇಳಿದ್ದಾರೆ. ಸೊ ಆವೇಶ ಅಂದರೆ ಬೇರೆ, ಅಂಶ ಅಂದರೆ ಬೇರೆ. ಇದು ಭಗವಂತನ ವಿಷಯದಲ್ಲಿ ಮಾತ್ರ ಹೇಳಿರ್ತಕ್ಕಂಥದ್ದು. ಇದನ್ನು ಎಲ್ಲ ಕಡೆ ನಾವು ಸಮನ್ವಯ ಮಾಡಿಕೊತ ಕೊಡಬಾರ್ದು. ನಮಗೆ ಯಾವುದು ಹಿಡಿಸೋದಿಲ್ಲೋ, ಯಾವುದು ನಮಗೆ ಸಮ್ಮತ ಅಲ್ಲೋ ಅಲ್ಲ ಅಲ್ಲಿ ಸಂಶಯ ಎಂಬುದಕ್ಕೆ ಆವೇಶ ಅಂತ ಅರ್ಥ ಮಾಡಬೇಕು ಅಂತ ಮಾಡಬಾರ್ದು ಅಂತ ನನ್ನ ವಿಜ್ಞಾಪನೆ. ಉದಾಹರಣೆಗೆ ಅಂಶ ಅಂದ್ರೇನು, ದೇವತೆಗಳಲ್ಲಿ ಎರಡು ಭಾಗ ಇದೆ. ಒಂದು ಸಾಂಶರು, ನಿರಂಶರು ಅಂತ ಹೇಳಿ. ಅಂದರೆ ಏನು ಸಾಂಶರು ಅಂದ್ರೇನು, ನಿರಂಶರು ಅಂತಂದ್ರೇನು? ಒಂದೇ ದೇವತೆ, ಈಗ ವರುಣ, ಅಗ್ನಿ, ಯಾವ ದೇವತೆ ತಗೊಳ್ರಿ ನೀವು, ಎಲ್ಲಿಂದ ಬ್ರಹ್ಮದೇವರಿಂದ ಹಿಡ್ಕೊಂಡು ಕರ್ಮದ ದೇವತೆ ಕರ್ಮಾಭಿಮಾನಿ ಪುಷ್ಕರ ಇದ್ದಾನಲ್ಲ ಅಲ್ಲಿವರೆಗೆ ತಗೊಳ್ರಿ, ಇವರೆಲ್ಲರೂ ಸಾಂಶರು. ಸಾಂಶರು ಅಂದರೆ ಒಂದೇ ವ್ಯಕ್ತಿ ಅನಂತ ರೂಪಗಳನ್ನು ಧರಿಸಿರ್ತಾನೆ. ತತ್ವಾಭಿಮಾನಿಗಳು ಅಷ್ಟೇ ಅಲ್ವಾ. ರುದ್ರದೇವರು ಮನೋನಿಯಾಮಕರು. ಮನೋನಿಯಾಮಕರಾದ ರುದ್ರದೇವರು
ಒಬ್ಬ ಜೀವಿಯ ಮನಸ್ಸಿನಲ್ಲಿ ಮಾತ್ರ ಇರ್ತಾರಡ. ಅಯ್ಯೋ, ಎಷ್ಟು ಪ್ರಾಣಿ ಕೋಟಿ ಅವನು. ಎಲ್ಲ ಮಾನವರ ಮನಸ್ಸಿಗೆ ಅಭಿಮಾನಿಗಳಾಗಿ ರುದ್ರದೇವರಿದ್ದಾರೆ. ಅಂದರೆ ಪ್ರತಿ ಮಾನವನ ಹೃದಯದಲ್ಲಿ, ಮನಸ್ಸಿನಲ್ಲಿ ರುದ್ರದೇವರಿದ್ದಾರೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ನಮ್ಮ ದೇಹದಲ್ಲಿ ಅಹಂಕಾರ ತತ್ವ ಅದೇ, ಬ್ರಹ್ಮಾಂಡದ ಬಹಿರಾವರಣದಲ್ಲಿ ಅಹಂಕಾರ ತತ್ವದೇ, ಈ ಬ್ರಹ್ಮಾಂಡದ ಒಳಗಡೆ ಅಹಂಕಾರ ತತ್ವ ಅದೇ. ಈ ಎಲ್ಲೆಲ್ಲ ಕೂಡ ರುದ್ರದೇವರಿದ್ದಾರೆ. ಅಂದರೆ ಪ್ರತಿ ಜೀವಕೋಟಿಯ ಮನಸ್ಸುಗಳಲ್ಲಿ ರುದ್ರದೇವರಿದ್ದಾರೆ. ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದ್ದಾರೆ. ಬ್ರಹ್ಮಾಂಡದ ಬಹಿರಾವರಣದಲ್ಲಿರತಕ್ಕಂಥ ಮಹತ್ತು ಅಹಂಕಾರ ತತ್ವದಲ್ಲಿ ಇದ್ದಾರೆ, ಮನಸ್ತತ್ವದಲ್ಲಿ ಇದ್ದಾರೆ. ಇಷ್ಟು ಮಾತ್ರವಲ್ಲ, ಅವತಾರಗಳನ್ನು ಮಾಡಿದ್ದಾರೆ. ಈಗಲೇ ಹೇಳಿದ್ವಲ್ಲ, ಒಂದು ನೋಡಿದ್ವಿ ನಾವು ಪ್ರತ್ಯಕ್ಷವಾಗಿ. ದ್ವಾಪರ ಯುಗದಲ್ಲಿ ಏಕಕಾಲದಲ್ಲಿ ಒಬ್ಬೇ ರುದ್ರದೇವರು ಒಂದು ಕಡೆ ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ, ಮತ್ತೊಂದು ಕಡೆ ಸುಖಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಇಬ್ಬರು ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಅಶ್ವತ್ಥಾಮಾಚಾರ್ಯರು ಚಿರಂಜೀವಿಗಳಲ್ಲಿ ಒಬ್ಬರು. ಚಿರಂಜೀವಿಗಳಾಗಿ ಅಶ್ವತ್ಥಾಮಾಚಾರ್ಯರು ದ್ವಾಪರ ಯುಗದಲ್ಲಿ ಇದ್ದಾಗ, ಅದೇ ಕಾಲದಲ್ಲಿ ವೇದವ್ಯಾಸ ದೇವರ ಮಾನಸಪುತ್ರರಾಗಿ ಅದೇ ರುದ್ರದೇವರೇ ಸುಖಾಚಾರ್ಯರಾಗಿ ಅವತಾರ ಮಾಡಿದರು. ಅಂದರೆ ಒಂದು ಕಡೆ ಅಶ್ವತ್ಥಾಮಾಚಾರ್ಯರಾಗಿದ್ದಾರೆ, ಮತ್ತೊಂದು ಕಡೆ ಸುಖಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವಾಗೇನು ಜೈಗೀಷವ್ಯ ಅಂತ ಒಂದು ರೂಪದ, ಅದು ಜಾಂಬವತಿಯ ಗುರುಗಳವರು. ಜೈಗೀಷವ್ಯ ಕೂಡ ರುದ್ರಾವತಾರಿಗಳೇ. ಮತ್ತು ಅರ್ಜುನನೊಟ್ಟಿಗೆ ಯುದ್ಧ ಮಾಡಿದ ಕಿರಾತನ ವೇಷದಲ್ಲಿ ಬಂದಿರತಕ್ಕಂಥ ಕಿರಾತ ಕೂಡ ಅದು ರುದ್ರಾವತಾರಿಗಳು. ಎಷ್ಟು ಮಂದಿ ಆಯಿತು? ಅಶ್ವತ್ಥಾಮಾಚಾರ್ಯರು, ಸುಖಾಚಾರ್ಯರು, ಅವರಿಗಿಂತ ಪ್ರಾಚೀನರು ಜೈಗೀಷವ್ಯರು, ಆಮೇಲೆ ವ್ಯಾಧನ ರೂಪದಲ್ಲಿ ಒಂದು ದ್ವಾಪರ ಯುಗದಲ್ಲೇ ರುದ್ರದೇವರು ಇಷ್ಟು ರೂಪಗಳಿಂದ ಅವತಾರ ಮಾಡಿದ್ದಾರೆ. ಇಷ್ಟು ರೂಪಗಳಿಂದ ಅವತಾರ ಮಾಡುವುದಲ್ಲ, ಪ್ರತಿ ಜೀವಿಯ ಮನಸ್ಸಿನಲ್ಲಿ, ದೇಹದಲ್ಲಿ ಮನಸ್ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಂದರೆ ಅಷ್ಟು ರೂಪಗಳು ಬೇಕಲ್ವ, ಅಷ್ಟು ರೂಪ ತಾಳುವ ಶಕ್ತಿ ಇರ್ತಾರೆ. ಒಬ್ಬರೇ ರುದ್ರದೇವರೊಬ್ಬರು, ಒಂದೇ ವ್ಯಕ್ತಿ, ಒಬ್ಬೇ ಜೀವಿ. ಅದು ಆ ಜೀವಿ ಆತ ಎಂಥ ಭಗವಂತ ಒಂದು ಶಕ್ತಿ ಕೊಟ್ಟಿರ್ತಾನಂದರೆ, ಎಷ್ಟು ಏಕಕಾಲದಲ್ಲಿ ಅನಂತ ರೂಪಗಳನ್ನು ಧಾರಣ ಮಾಡತಕ್ಕಂಥ ಶಕ್ತಿ ಕೊಟ್ಟಿರ್ತಾನೆ ಆ ಜೀವಿಗೆ. ಅಷ್ಟು ಶಕ್ತಿ. ಸೂರ್ಯ ಒಬ್ಬನೇ ಸೂರ್ಯ, ಅವನಿಂದ ಹೊರಡುವ ಕಿರಣಗಳು ಸಹಸ್ರವಾಗಿರುತ್ತವೆ. ಅದರಂತೆ ಒಬ್ಬೇ ರುದ್ರ, ಆ ರುದ್ರನಿಂದ ಅನೇಕ ರೂಪಗಳು ಹೊರಟು ಬರ್ತವೆ. ಅದೇ ಪ್ರಕಾರ ಹನುಮಂತ ದೇವರು, ವಾಯುದೇವರು ಎಷ್ಟು ವ್ಯಾಪ್ತಿ. ಪ್ರತಿ ಜೀವಿಯ ಹೃದಯದಲ್ಲಿ 4 ದೇಹಗಳಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ರೂಪ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದನೇದು. ಇನ್ನು ಇಡೀ ಸುಷುಮ್ನಾ ನಾಡಿಯಲ್ಲಿ ದೈತ್ಯರು ಪ್ರವೇಶ ಮಾಡದಂತೆ ಅದರ ಒಳಗೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಇಷ್ಟು ಮಾತ್ರವಲ್ಲ, ದ್ವಿದಳ ಕಮಲದಲ್ಲಿ ವಾಯುದೇವರಿದ್ದಾರೆ. ನಮ್ಮ ದೇಹದಲ್ಲಿ ಮಾತ್ರ ಹೇಳ್ತಾರೆ ನಾನು, ನಮ್ಮ ದೇಹದಲ್ಲಿ ಹೃದಯದಲ್ಲಿ ನಿಂತುಕೊಂಡು 4 ಶರೀರಗಳ ಹೃದಯದಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡ್ತಾರೆ. ನಮ್ಮ ದ್ವಿದಳ ಕಮಲ ಹುಬ್ಬಿನ ಮಧ್ಯದಲ್ಲಿರ್ತಕ್ಕಂಥ ದ್ವಿದಳ ಕಮಲದಲ್ಲಿ ವಾಯುದೇವರಿದ್ದಾರೆ. ಸಪ್ತಧಾತುಗಳಲ್ಲಿ ವಾಯುದೇವರಿದ್ದಾರೆ. ಇದರ ಮೇಲೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ 5 ರೂಪಗಳಿಂದ 4 ರೂಪಗಳಿಂದ ನಮ್ಮ ದೇಹದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಲ್ಲ ಅಂದರೆ ನಮ್ಮ ದೇಹ ಎದಕ್ಕೂ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದಾಗ್ತಾರೆ. ಈ ರೀತಿಯಾಗಿ ನಮ್ಮ ಎಲ್ಲ ಅವಯವಗಳಲ್ಲಿ, ನಮ್ಮೆಲ್ಲ ಜೀವಿಗಳಲ್ಲಿ ವಾಯುದೇವರಿದ್ದಾರೆ. ಇದು ಒಂದು ರೂಪ ಆದರೆ, ಇದು ಒಂದು ವಿಷಯ ಆದರೆ, ಇನ್ನು ಅದಕ್ಕಿಂತಲೂ ಕೃತಯುಗ ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತಾರ ಮಾಡಿದರು. ಅದೇ ವಾಯುದೇವರು ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ, ಭಾಳ ಗಮನದಲ್ಲಿಡಲಿ, ಇಲ್ಲಿ ಒಂದು ಚಿಂತನೆ ಮಾಡಬೇಕು. ತ್ರೇತಾಯುಗದಲ್ಲಿ ರಾಮನ ದೂತನಾಗಿ ಹನುಮಂತನಾಗಿ ಅವತಾರ ಮಾಡಿದ ರೂಪ ಒಂದು, ಅದು ಚಿರಂಜೀವಿ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ. ಹನುಮಂತ ಚಿರಂಜೀವಿಗಳಲ್ಲಿ ಒಬ್ಬಾತ.
ಈಗ್ಯೂ ಕೂಡ ಕಿಂಪುರುಷ ಖಂಡದಲ್ಲಿ ರಾಮದೇವನನ್ನು ಉಪಾಸನೆ ಮಾಡ್ತಾ ಹನುಮಂತ ದೇವರು ಇದ್ದಾರೆ, ನಿರಂತರ ಭಜನೆ ಮಾಡ್ಕೋತಾ ಇದ್ದಾರೆ ಮಾತು. ಸೊ ಅದು ಹೋಗಿಲ್ಲ. ಆ ರೂಪ ಮೂಲ ರೂಪ ವಾಯು ರೂಪದಿಂದ ಹನುಮಂತ ದೇವರ ರೂಪ ಬಂತು ಹೊರಗೆ, ಅದು ಚಿರಂಜೀವಿಯಾಗಿ ಉಳ್ಕೊಂತು. ಅದು ರಾಮನ ಸೇವೆ ಮಾಡುವವರಿಗೆ ಮಾಡಿ ಅವರ ಆಜ್ಞಾ ಪ್ರಕಾರ ಕಿಂಪುರುಷ ಖಂಡದಲ್ಲಿ ರಾಮನಾಮ ಜಪ ಮಾಡ್ತಾ ಇದ್ದಾರೆ, ಇವತ್ತಿಗೂ ಇದ್ದಾರೆ ಎಂಬ ಮಾತು. ಸೊ ಭೀಮನಾಗಿ ಬಂದಿದ್ದ್ಯಾವುದು? ಈ ಹನುಮಂತನೇ ಭೀಮನಾಗಿ ಬರಲಿಲ್ಲ. ಮತ್ತು ಮೂಲ ರೂಪ ವಾಯುದೇವರದಲ್ಲ, ಆ ವಾಯುದೇವರ ಮತ್ತೊಂದು ಅಂಶ ಭೀಮಸೇನನಾಗಿ ಬಂತು. ಭೀಮಸೇನನಾಗಿ ಬಂದ ರೂಪನೇ ಮತ್ತು ಕಲಿಯುಗದಲ್ಲಿ ಆಚಾರ್ಯ ಮಧ್ವರಾಗಿ ಅವತಾರ ಮಾಡಿದರು. ಭೇದ ಇಲ್ಲ, ಹನುಮಂತನಿಗೂ ಭೀಮಸೇನನಿಗೂ ಮತ್ತು ಮಧ್ವಾಚಾರ್ಯರಿಗೂ ಭೇದ ಇಲ್ಲ. ಯಾಕಂದರೆ ಅವು ಮೂರು ಕೂಡ ಮೂಲರೂಪಿಯಾಗಿರ್ತಕ್ಕಂಥ ವಾಯುದೇವರಿಂದ ಬಂದಿರತಕ್ಕಂಥವೇ. ಸೊ ಇವಕ್ಕೆ ಅಂಶ ಅಂತ ಕರೀತಾರೆ. ಇಂಥ ದೇವತೆಗಳನ್ನು ಸಾಂಶರು ಅಂತ ಕರೀತಾರೆ. ಎಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಸಾಂಶರೇ. ಯಾಕಂದರೆ ಅವರು ಪ್ರತಿ ಸೂರ್ಯ ಅವನು ಸಾಂಶನೇ, ಪ್ರತಿ ಜೀವಿಯ ಕಣ್ಣಲ್ಲಿ ಅವನಿರಬೇಕು. ಮತ್ತು ಅಗ್ನಿ ಅವನು ಸಾಂಶನೇ, ನಮ್ಮ ಬಾಯಿಯಲ್ಲಿ ಅವನಿರ್ತಾನೆ. ಮತ್ತು ಅಶ್ವಿನಿ ದೇವತೆಗಳು ಅವರು ಸಾಂಶರೇ, ಪ್ರತಿ ಜೀವಿಯ ಮೂಗಿನಲ್ಲಿರ್ತಾರೆ. ಚಂದ್ರ ಅಷ್ಟದಿಕ್ಪಾಲಕರಿದ್ದಾರ, ಇಂದ್ರ, ಅಗ್ನಿ, ಯಮ, ವಾಯು, ನಿವೃತ್ತಿ, ವರುಣ, ಆ ನಂತರದಲ್ಲಿ ವಾಯು ಅಂದರೆ ಪ್ರವಾಹ ವಾಯು, ನಂತರದಲ್ಲಿ ಕುಬೇರ, ಚಂದ್ರ, ಈಶಾನ, ರುದ್ರ, ಇವರೇ ಮೊದಲಾದವರಿದ್ದಾರೆ ಅಷ್ಟದಿಕ್ಪಾಲಕರು. ಇವರೆಲ್ಲರೂ ಪ್ರತಿ ಜೀವಿಯ ಕಿವಿಯಲ್ಲಿ ಇರ್ತಾರೆ ಮಾತು. ಸೊ ಇವರೆಲ್ಲರೂ ಸಾಂಸರೆ, ತತ್ವಾಭಿಮಾನಿ ದೇವತೆಗಳೆಲ್ಲರೂ ಸಾಂಸರೆ. ಅಂದರೆ ಅನಂತ ರೂಪಗಳನ್ನು ಏಕಕಾಲದಲ್ಲಿ ಧಾರಣ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಇದಕ್ಕೆ ಇವರಿಗೆ ಸಾಂಶರು ಅಂತ ಕರೀತಾರೆ. ನಿರಂಶರು ಯಾರಿಗೆ ಅಂದರೆ ಅಜಾನಜ ದೇವತೆಗಳು ಅಂತ ಏನಿದ್ದಾರಲ್ಲ, ಅಲ್ಲಿಂದ ಹಿಡ್ಕೊಂಡು ಅಜಾನಜ ದೇವತೆಗಳು, ಚಿರಪಿತೃಗಳು ಮತ್ತು ದೇವಗಂಧರ್ವರು, ಮನುಷ್ಯ ಗಂಧರ್ವರು, ಮನುಷ್ಯ ಚಕ್ರವರ್ತಿಗಳು, ಮಾನುಷೋತ್ತಮರು ಅಂತ ಏನಿದ್ದಾರಲ್ಲ, ಇವರೆಲ್ಲರೂ ಕೂಡ ನಿರಂಶರು. ಇವರಿಗೆ ಏಕಕಾಲದಲ್ಲಿ ಅನಂತ ರೂಪಗಳನ್ನು ಧಾರಣ ಮಾಡಲಿಕ್ಕೆ ಬರೋದಿಲ್ಲ. ಇವರು ಮೂಲ ರೂಪದಲ್ಲಿ ಇದ್ದರೆ ಅವರು ಅವತಾರ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಅವರು ನೇರವಾಗಿ ಅವತಾರ ಮಾಡ್ತಾರೆ. ಆಗ ಮೂಲ ರೂಪದಲ್ಲಿ ಅವರು ಇರೋದಿಲ್ಲ ಮಾತು. ಇಲ್ಲಿ ಅವತಾರ ಮಾಡಿದ ರೂಪದಲ್ಲಿ ಮಾತ್ರ ಇರ್ತಾರೆ. ಇವರಿಗೆ ಏನಂತಾರೆ? ನಿರಂಶರು. ಅಂದರೆ ಅನೇಕ ರೂಪಗಳನ್ನು ಏಕಕಾಲದಲ್ಲಿ ಧಾರಣ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. ಗೋಪಿಕಾ ಸ್ತ್ರೀಯರಿದ್ದಾರೆ ನೋಡಿ, ಗೋಪಿಕಾ ಸ್ತ್ರೀಯರು ನಿರಂಶರು. ಅವರು ಒಂದೇ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇದ್ದಂತೆ ಇರೋದಿಲ್ಲ. ಅದೇ ಕೃಷ್ಣ ಒಬ್ಬೊಬ್ಬ ಗೋಪಿಕೆಯೊಟ್ಟಿಗೆ ಒಂದೊಂದು ರೂಪದಿಂದ ಅವನು ಆಟ ಆಡಿಕೊಂಡ. ಆದರೆ ಗೋಪಿಗೆ ತಾನು ಕೃಷ್ಣನಂತೆ ಒಂದೊಂದು 10 ರೂಪಗಳನ್ನು ಧಾರಣೆ ಮಾಡಲಿಕ್ಕೆ ಬರಲಿಲ್ಲ. ಸೊ ಗೋಪಿಕಾ ಸ್ತ್ರೀಯರು ಇವರೆಲ್ಲರೂ ಕೂಡ ನಿರಂಶರಂತೂ ಅನಿಸ್ಕೊಳ್ತಾರೆ. ಸೊ ದೇವತೆಗಳಲ್ಲಿ 2 ಭಾಗ, ಒಂದು ಸಾಂಶರು, ನಿರಂಶರು ಅಂಥೇಳಿ. ಸಾಂಶರಾದ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡ್ತಾರೆ. ಆ ರೀತಿ ಅವತಾರ ಮಾಡಿದ ದೇವತೆಗಳಲ್ಲಿ ಒಬ್ಬರು ಯಾರು? ರಾಘವೇಂದ್ರ ಸ್ವಾಮಿಗಳು. ಇವರ ಮೂಲ ರೂಪ ಯಾವುದು ಅಂತಂದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಜಯರಾಯರು ಹೇಳ್ತಾರೆ, ಮೊಟ್ಟ ಮೊದಲು, ಯಾಕಂದರೆ ನಾನು ಈಗ ನಿನ್ನೆ ಹೇಳಿದ್ದೀನಿ, ನಾನು ರಾಯರಿಗೆ ಸಂಬಂಧಪಟ್ಟ ಮಾಹಿತಿ, ವ್ಯಾಸರಾಜರಿಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲಿಂದ ಪ್ರಾರಂಭವಾಗ್ತದೆ? ವ್ಯಾಸರಾಜರ ಬಗ್ಗೆ ಹೇಳಬೇಕಾದ್ರೆ ಶ್ರೀಪಾದರಾಜರು ವ್ಯಾಸರಾಜರನ್ನು ವರ್ಣನೆ ಮಾಡಿದ ಶಿಷ್ಯ, ಶ್ರೀಪಾದರಾಜರಿಗೆ ಶಿಷ್ಯರು ವ್ಯಾಸರಾಜರು. ಆದರೆ ಆ ಗುರುಸ್ಥಾನದಲ್ಲಿರ್ತಕ್ಕಂಥ ಶ್ರೀಪಾದರಾಜರು ವ್ಯಾಸರಾಜರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತಮ್ಮ ಶಿಷ್ಯ ಎಂಥ ದೊಡ್ಡ ವ್ಯಕ್ತಿಯ ಎಷ್ಟು ಆನಂದ ಆಗಿದೆ ಅಂತ ತಿಳ್ಕೊಂಡು ವ್ಯಾಸರಾಯರ ಇರುವ ಅಂತ ಸ್ಪಷ್ಟವಾಗಿ ಒಂದು ಕೀರ್ತನೆಯನ್ನು ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಆ ವ್ಯಾಸರಾಜರು ಏನು ಮಾಡ್ತಾರೆ ಗೊತ್ತನ? ಗುರುಗಳಾದ ಶ್ರೀಪಾದರಾಜರು ತಮ್ಮ ಶಿಷ್ಯನಾದ ವ್ಯಾಸರಾಜರನ್ನು ವರ್ಣನೆ ಮಾಡಿದೆ. ಗುಣಗ್ರಾಹಿಗಳು ಅಂತ ಅರ್ಥ ಇವರೆಲ್ಲ, ನಿರ್ಮಾತ್ಸರ್ಯಗಳು. ನಮ್ಮಲ್ಲಿ ಇವತ್ತು ಹೇಗದು ಗೊತ್ತಾ? ಶಿಷ್ಯ ಏನಾದರೂ ಸ್ವಲ್ಪ ದೊಡ್ಡ ಪಂಡಿತ ಆದ, ಒಳ್ಳೆ ಜ್ಞಾನಿ ಆದ, ಯಾರೋ ಪೇಜಾವರ ಸ್ವಾಮಿಗಳು ಇಂಥ ದೊಡ್ಡ ದೊಡ್ಡವರು ಇದ್ದಾರಲ್ವ, ಅವರು ಬಿಟ್ಟರೆ ಒಬ್ಬ ಶಿಷ್ಯ ದೊಡ್ಡ ಜ್ಞಾನಿ ಆದ, ಮಹಾಪಂಡಿತರಾದ ಅಂದರೆ ಗುರುವಿಗೆ ಸಹನ ಮಾಡ್ಲಿಕ್ಕೆ. ಅದರಲ್ಲಿ ಸಂಗೀತ ಪ್ರಪಂಚದಲ್ಲಿ ಇದನ್ನು ನೋಡಬೇಕು ನಾವು. ಸಂಗೀತಜ್ಞ ಎಂದಿಗೂ ಕೂಡ ತನ್ನ ಸಮಸ್ತ ವಿದ್ವತ್ತನ್ನು ತನ್ನ ಶಿಷ್ಯನಿಗೆ ಕೊಡೋದಿಲ್ಲ. ಅವನು ಯಾಕಂದ್ರೆ ಅವನು ಎಲ್ಲಿ ಮೇಲೆ ಬಂದುಬಿಡ್ತಾರೆ ಅಂತ ಭಾವ ಇರ್ತದೆ.
ಇದು ಪ್ರಾಪಂಚಿಕ. ಆದರೆ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ದೇವತಾಂಶ ಸಂಭೂತರಾಗಿರ್ತಕ್ಕಂಥವ್ರು ಇದ್ದಾರಲ್ಲ, ಅವರಿಗೆ ಮಾತ್ಸರ್ಯ, ಈರ್ಷ್ಯ, ದ್ವೇಷಗಳು ಇರೋದಿಲ್ಲ. ಅದ ಕಾರಣ ಧ್ರುವಾಂಶ ಸಂಭೂತರಾಗಿರ್ತಕ್ಕಂಥ ಶ್ರೀಪಾದರಾಜರು ಪ್ರಹ್ಲಾದಾವತಾರಿಗಳಾದ ವ್ಯಾಸರಾಜರ ಗುಣಗಳನ್ನು ಕಂಡು ಮೈ ಮರೆತು ಅವರನ್ನು ಸ್ತೋತ್ರ ಮಾಡಿದರು. ಆ ವ್ಯಾಸರಾಜರು ಏನು ಮಾಡಿದ್ರು ಗೊತ್ತಾ? ತಮ್ಮ ಶಿಷ್ಯನಾಗಿರ್ತಕ್ಕಂಥ, ತಮ್ಮಿಂದ ಅಂಕಿತ ಪಡೆದಿರ್ತಕ್ಕಂಥ ಪುರಂದರದಾಸರನ್ನು ಕುರಿತು ಸ್ತೋತ್ರ ಮಾಡಿದರು, ಹೊಗಳಿದರು. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಒಂದು ಹಾಡು ಮಾಡಿ ಪುರಂದರದಾಸರ ವ್ಯಕ್ತಿತ್ವವನ್ನು ಸ್ಪಷ್ಟ ಮಾಡಿದರು ಮಾತು. ನಂತರದಲ್ಲಿ ಇನ್ನು ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಹರೇ ಶ್ರೀನಿವಾಸ.